ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ ಆಗಿ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆಲೂ ಹಾಗೆ ವಟಾಣಿಯನ್ನ ಬಳಸ್ಕೊಂಡು ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಖಾರವಾಗಿರೋ ಗ್ರೀನ್ ಚಟ್ನಿ ಹಚ್ಕೊಂಡು ಸ್ಯಾಂಡ್ವಿಚ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರ್ತದ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಈ ಸ್ಯಾಂಡ್ವಿಚ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನೋಡ್ಕೊಂಡು ಬರೋಣ. ಸ್ವಲ್ಪ ಧನಿಯಾ ಪೌಡರ್, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, 2 ಹಸಿ ಮೆಣಸಿನಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಹಾಗೆ ಈ ಕಡೆ 3 ಆಲೂಗಡ್ಡೆ ಮತ್ತು ಹಸಿ ವಟಾಣಿಯನ್ನ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಗ್ರೀನ್ ಚಟ್ನಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುಟಾಣಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಬಟರ್, ಹಾಗೆ ಒಂದು ಸ್ವಲ್ಪ ಚೀಸ್ ತಗೊಂಡಿದ್ದೀನಿ. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನೊಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ 1-2 ಹಸಿ ಮೆಣಸಿನಕಾಯಿ ತಗೊಂಡಿರೋ, ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ, ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ, ತಗೊಂಡಿರೋ ಒಂದು ಸ್ವಲ್ಪ ಪುಟಾಣಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ನಮ್ಮ ಗ್ರೀನ್ ಚಟ್ನಿ ರೆಡಿ ಆಗ್ಯದ. ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಹಾಕಿ ಫ್ರೈ ಆದ ನಂತರ ತಗೊಂಡಿರೋ ಈರುಳ್ಳಿ ಹಾಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದ. ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆದ ನಂತರ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿಯನ್ನ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದ ನಂತರ ಇದಕ್ಕೇನೆ ತಗೊಂಡಿರೋ ಡ್ರೈ ಮಸಾಲ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಳದಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಹಾಗೆ ಅರಿಶಿನ ಪುಡಿಯನ್ನ ಹಾಕಿ ಇದನ್ನ ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ಮಸಾಲೆ ಎಲ್ಲ ಬೇಗ ಹೊತ್ತು ಬಿಡ್ತದೆ ಅಂತ ಹೇಳಿ. ಇವಾಗ ಇದಕ್ಕೆ ಕುದಿಸಿಟ್ಕೊಂಡಿರೋ ವಟಾಣಿ ಹಾಕ್ತಾ ಇದ್ದೀನಿ. ವಟಾಣಿ ಹಾಕ್ಬಿಟ್ಟು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಟಾಣಿ ತಗೊಂಡಿದ್ದೆ ನಾನು, ಅದನ್ನ ಕುದಿಸಿಟ್ಕೊಂಡಿದ್ದೀನಿ. ಇಲ್ಲಿ ವಟಾಣಿ ಸಹ ಎಣ್ಣೆ ಒಳಗ ನೀಟಾಗಿ ಫ್ರೈ ಆಗ್ಯದ. ಇವಾಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸ್ವಲ್ಪ ಕಿವುಚಿ ಹಾಕೊಂಡಿದ್ದೀನಿ. ಆಲೂಗಡ್ಡೆನ ಹಾಕೊಂಡು ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪೆಲ್ಲ ಸೇರಿಸ್ಬಿಟ್ಟು ಬೇಳೆ ಮುಗ್ಸೋದಿರ್ತದಲ್ರಿ, ಅದರದಿಂದ ನೀಟಾಗಿ ಇದನ್ನ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇವಾಗ ಎಲ್ಲನೂ ನೀಟಾಗಿ ಸ್ಮ್ಯಾಶ್ ಆಗಿ ರೆಡಿ ಆಗ್ಯದ. ನಮ್ಗ ಆಲೂ ಸ್ಯಾಂಡ್ವಿಚ್ಗೆ ಆಲೂ ಮಟರ್ದು ಫಿಲ್ಲಿಂಗ್ ರೆಡಿ ಆಯಿತು. ಇವಾಗ ಸ್ಯಾಂಡ್ವಿಚ್ ಅನ್ನ ಹೇಗೆ ಮಾಡ್ಕೊಳ್ಳೋದಂತ ಹೇಳಿ ನೋಡೋಣ. ಇಲ್ಲಿ ಒಂದು ವೈಟ್ ಬ್ರೆಡ್ ತಗೊಂಡಿದ್ದೀನಿ, ಅಂಗಡಿಯಲ್ಲಿ ಸಿಗ್ತಲ್ಲ ಆ ಬ್ರೆಡ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ರೆಡಿ ಮಾಡಿಟ್ಟಿರುವ ಗ್ರೀನ್ ಚಟ್ನಿನ ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ನೀಟಾಗಿ ಗ್ರೀನ್ ಚಟ್ನಿನ ಅಪ್ಲೈ ಮಾಡಿಕೊಂಡು ಅದಕ್ಕೆ ಆಲೂ ಮತ್ತು ವಟಾಣಿಯಿಂದ ಮಾಡಿರೋ ಫಿಲ್ಲಿಂಗ್ನ ಸೇರಿಸ್ತಾ ಇದ್ದೀನಿ. ಬ್ರೆಡ್ ತುಂಬ ನೀಟಾಗಿ ಒಂದು ಚಮಚದ ಸಹಾಯದಿಂದ ಈ ಥರ ನೀಟಾಗಿ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಕಾಣ್ಲತ್ತದ ಅಂತ ಹೇಳಿ. ಆಲೂ ಹಾಗೆ ಮಟರ್ ಫಿಲ್ಲಿಂಗ್ ಹಾಕ್ಬಿಟ್ಟು ಮೇಲ್ಗಡೆಯಿಂದ ನಾನು ಚೀಸ್ನ ಈ ಥರ ಹೆಚ್ಚು ಮಣೆಯಿಂದ ಹೆಚ್ಚಿ ಸೇರಿಸ್ತಾ ಇದ್ದೀನಿ. ಕ್ಯೂಬ್ ಇತ್ತು, ಅದಕ್ಕೋಸ್ಕರ ಈ ಥರ ಹೆಚ್ಚಿ ಸೇರಿಸಿದ್ದೀನಿ. ನೋಡ್ಬೋದು ಮೇಲ್ಗಡೆ ಒಂದು ಬ್ರೆಡ್ ಅನ್ನ ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗ್ಯದ. ಮೇಲ್ಗಡೆ ನಾನು ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಬೆಣ್ಣೆಯನ್ನ ಬ್ರೆಡ್ ತುಂಬ ನೀಟಾಗಿ ಹಚ್ಚಿ. ಇವಾಗ ಇದು ರೆಡಿ ಆಗ್ಯದ. ಇದನ್ನ ನಾನು ಒಂದು ಕಡಾಯಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಗರಂ ಮಾಡಿಕೊಂಡು ಅದ್ರ ಮೇಲ್ಗಡೆ ನಾ ರೆಡಿ ಮಾಡಿರುವಂಥ ಸ್ಯಾಂಡ್ವಿಚ್ನ ಇಡ್ತಾ ಇದ್ದೀನಿ. ನೀವು ಬೇಕಾದರೆ ತವಾದಲ್ಲಿ ಮಾಡ್ಕೊಳ್ಬೋದು, ನಾನು ಕಡಾಯಲ್ಲಿ ಮಾಡ್ತಾ ಇದ್ದೀನಿ. ಒಂದು ಸೈಡ್ ನೀಟಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ನು ಸಹ ಫ್ರೈಗೆ ಹಾಕ್ಕೊಳ್ಳೋಣ. ಇನ್ನೊಂದು ಸೈಡ್ ನಾನು ಬಟರ್ನ ಮೊದಲೇ ಅಪ್ಲೈ ಮಾಡ್ಕೊಂಡಿದ್ದೆ. ನೋಡ್ಬೋದು ಎರಡು ಸೈಡ್ ನೀಟಾಗಿ ಫ್ರೈ ಆಗ್ಯದ. ಎಲ್ಲ ಸ್ಯಾಂಡ್ವಿಚ್ನು ಇದೇ ಥರ ರೆಡಿ ಮಾಡ್ಕೊಳ್ಳೋದು. ಮತ್ತೆ ಒಂದು ಬ್ರೆಡ್ ತಗೊಂಡು ಅದಕ್ಕೆ ಗ್ರೀನ್ ಚಟ್ನಿನ ಸವರ್ಬಿಟ್ಟು ಅದ್ರ ಮೇಲ್ಗಡೆ ಆಲೂ ಹಾಗೂ ವಟಾಣಿ ಫಿಲ್ಲಿಂಗ್ನ ನೀಟಾಗಿ ಅಪ್ಲೈ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಚೀಸನ್ನು ತುರಿದು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದು ಎಲೆ ಬರುತ್ತಲ್ಲ ಆ ಎಲೆನ ಹಾಕ್ಕೊಳ್ಬೋದು.
ನೋಡ್ಬೋದು ಎಷ್ಟು ನೀಟಾಗಿ ಕಾಣ್ತಿದೆ. ಬಾಯಲ್ಲಿ ನೀರಂತೂ ಕಡಿತಿದೆ. ಅದ್ರ ಮೇಲ್ಗಡೆ ಒಂದು ಬ್ರೆಡ್ ಇಟ್ಟು ಅದಕ್ಕೂ ಕೂಡ ನೀಟಾಗಿ ಬಟರ್ ಅಪ್ಲೈ ಮಾಡಿ ಎರಡು ಬದಿಯಲ್ಲಿ ಅದನ್ನ ಸ್ವಲ್ಪ ಹೊತ್ತು ರೋಸ್ಟ್ ಮಾಡೋದು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ತುಂಬಾ ನೀಟಾಗಿ ಬರ್ತದೆ ಸ್ಯಾಂಡ್ವಿಚ್. ಮೇಲ್ಗಡೆ ತುಂಬಾ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ, ಒಳಗಡೆ ಸ್ಮೂತ್ ಆಗಿರುತ್ತೆ. ತಿನ್ನೋದಕ್ಕೆ ಮಾತ್ರ ಸೂಪರ್ ಆಗಿರ್ತದೆ. ಈ ಸ್ಯಾಂಡ್ವಿಚ್ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೊಳ್ಬಹುದು, ಹಾಗೆ ಸಾಯಂಕಾಲ ಟೈಮ್ದಾಗ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೊಳ್ಬಹುದು. ಮಕ್ಕಳು ಟಿಫನ್ಗೂ ಕೂಡ ಹಾಕೊಡ್ಬೋದು. ಬೇಗನೆ ಇದನ್ನ ಮಾಡ್ಕೊಳ್ಳುವಂಥದ್ದು. ತುಂಬಾ ರುಚಿಕರವಾಗಿರ್ತದೆ. ನೀವು ಟ್ರೈ ಮಾಡಿ ಹೇಗಾಗಿತ್ತಂತ ಕಮೆಂಟ್ ಮಾಡಿ. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ತಡ ಮಾಡಬೇಡ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡುತ್ತಿರುವವರಿಗೆಲ್ಲ ಧನ್ಯವಾದಗಳು.